ಇನ್ನು ಬುರುಡೆ ಪ್ರಕರಣಕ್ಕೆ ಸಿಗ್ತಾ ಇದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಜಯಂತ್ ಕೊಟ್ಟಿರೋ ಅಂತ ಮಾಹಿತಿಯನ್ನ ಆಧರಿಸಿ ಪೂರಕವಾದಂಥ ಸಾಕ್ಷಿ ಸಿಗ್ತಾ ಇದೆ. 1 ವರ್ಷದಿಂದ ರಿಹರ್ಸಲ್ನ ಮಾಡಿದ್ದು ಈ ಗ್ಯಾಂಗ್. ಏಕಾಏಕಿ ಬಂದಿಲ್ಲ ಅವರು ಅಖಾಡಕ್ಕೆ. 1 ವರ್ಷದಿಂದ ರಿಹರ್ಸಲ್ ಮಾಡಿದ್ದಾರೆ. ಚೆನ್ನಾಗಿ ತೋರಿಸಿದ ಸ್ಪಾಟ್ಗಳಿಗೆ ಭೇಟಿಯನ್ನು ಕೊಡೋದು, ಮಾತುಕತೆಯನ್ನು ಮಾಡೋದು. ರಾತ್ರಿ ಹೊತ್ತು ಮಾರ್ಕ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿ ರಿಹರ್ಸಲ್ಸ್ನ ಮಾಡಲಾಗ್ತಾ ಇತ್ತು. ಈಗ ಯಾವುದಾದ್ರು ಒಂದು ನಾಟಕ ಮಾಡಬೇಕು ಅಂದರೆ ಮುಂಚೆ ನಾವು ಪ್ರಾಕ್ಟೀಸ್ ಮಾಡ್ತೀವಲ್ಲ, ಅದೇ ರೀತಿ ಇದನ್ನು ಯಾವ ಗುಂಡಿ ತೋರಿಸ್ಬೇಕು ಅಂತ ಪ್ಲ್ಯಾನ್ನ ಮಾಡಿತ್ತು ಈ ಟೀಮ್. ಚಿನ್ನಯ್ಯನಿಗೆ ಕಂಪ್ಲೀಟ್ ತರಬೇತಿಯನ್ನು ನೀಡಿತ್ತು ಗ್ಯಾಂಗ್. ಈ ಬಗ್ಗೆ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದು ಜಯಂತ್ ಟಿ. ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಕಿರಣ್ ನೋಡಿ. ಈಗ ಏಕಾಏಕಿ ಅಖಾಡಕ್ಕೆ ಧುಮುಕಿಲ್ಲ ಈ ಗ್ಯಾಂಗ್. ಕಳೆದ 1 ವರ್ಷದಿಂದ ರಿಹರ್ಸಲ್ ಆಗಿತ್ತಂತೆ. ನಾಟಕಗಳಿಗೆ ಯಾವ ರೀತಿ ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತೀವೋ ಅದೇ ರೀತಿ ಪೂರ್ವ ಸಿದ್ಧತೆ ಇಲ್ಲೂ ಕೂಡ ಆಗಿತ್ತು ಅನ್ನೋ ಮಾಹಿತಿ. ಖಂಡಿತ ಮಧು, ಇದೊಂದು ಪೂರ್ವ ತಯಾರಿ ಅಂದ್ರೆ ಅದಕ್ಕಿಂತ ಹೇಳಿದಂದ್ರೆ ಇನ್ನೊಂದು ಗ್ರೌಂಡ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಈ ಎಲ್ಲಾ ಪ್ರಕರಣ ಎಲ್ಲೂ ಕೂಡ ಎಲ್ಲೂ ಫೇಲ್ ಆಗಬಾರ್ದು ಅನ್ನೋದು ಅವರ ಇಂಟೆನ್ಷನ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ತುಂಬಾ ಗ್ರೌಂಡ್ ವರ್ಕ್ ಮಾಡಿದ್ರು. ಎಲ್ಲಿ ಜಾಗ ತೋರಿಸಬೇಕು, ಯಾವ ಜಾಗ ತೋರಿಸಬೇಕು, ಹೇಗೆ ವಿಚಾರಣೆ ಸಂದರ್ಭದಲ್ಲಿ ಹಾಗೇನೆ ಪೊಲೀಸರು SIT ಅಧಿಕಾರಿಗಳು ಸ್ಥಳಕ್ಕೆ ಕರ್ಕೊಂಡು ಹೋದಾಗ ಯಾವ ರೀತಿ ಜಾಗ ತೋರಿಸಬೇಕು, ಯಾವ ಜಾಗ ತೋರಿಸಬೇಕು, ಅದೆಲ್ಲವನ್ನ ಒಂದು ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ರು ಅವರು. ಅದೇ ರೀತಿ 1 ವರ್ಷದ ಹಿಂದೆ ಇದಕ್ಕೆಲ್ಲ ಒಂದು ರಿಹರ್ಸಲ್ ಮಾಡಿದ್ರು. ರಾತ್ರಿ ಹೊತ್ತು ಜಾಗಗಳಿಗೆ ಹೋಗಿ ಆ ಜಾಗವನ್ನ ಐಡೆಂಟಿಫೈ ಮಾಡಿ ಮಾರ್ಕಿಂಗ್ ಕೂಡ ಮಾಡಿ ಬರ್ತಾ ಇದ್ರು. ಅದರ ನಂತರ ಆ ಜಾಗದ ಮಾರ್ಕಿಂಗ್ ಮಾಡಿದ ನಂತರ ಹೇಗೆ ಆ ಜಾಗಕ್ಕೆ ಹೋಗ್ಬೇಕಂದ್ರೆ ಒಂದು ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಬಂಗ್ಲಗುಡ್ಡೆ, ಹಾಗೇನೆ ಈ ಕಲ್ಲೇರಿ ಜಾಗ, ಹಾಗೆ ಬಾಹುಬಲಿ ಬೆಟ್ಟದಲ್ಲಿ, ಈ ಎಲ್ಲ ಜಾಗಗಳಲ್ಲಿ ಆತ ಯಾವ ರೀತಿ ಜಾಗಗಳನ್ನು ತೋರಿಸಬೇಕು, ಯಾವ ಜಾಗವನ್ನು ತೋರಿಸಬೇಕು, ಪ್ರತಿಯೊಂದನ್ನ ಮಾರ್ಕಿಂಗ್ ಅವರೇ ಮಾಡ್ಕೊಂಡಿದ್ರು. ಮತ್ತೆ ಅದರ ಪ್ರಕಾರವಾಗಿ ಆತನಿಗೆ ಯಾವ ರೀತಿ ಹೋಗಬೇಕು, ಯಾವ ರೀತಿ ತೋರಿಸಬೇಕು, ಪ್ರತಿಯೊಂದಕ್ಕೂ ಟ್ರೈನಿಂಗ್ ಆಗಿತ್ತು ಅನ್ನೋದನ್ನ ಆತ ಒಪ್ಕೊಂಡಿರೋದು. ಮತ್ತೆ ಇನ್ನೊಂದು, ಜಯಂತ್ ಅವರು ಕೂಡ ನಿನ್ನೆ ಮಾಹಿತಿ ಕೊಡಬೇಕಾದ್ರೆ ನ್ಯೂಸ್ ಫಸ್ಟ್ ಒಟ್ಟಿಗೆ ಮಾತಾಡಬೇಕಾದ್ರು ಅವ್ರು ಹೇಳಿದ್ರು, 1 ವರ್ಷದ ಹಿಂದೆ ಮಟ್ಟಣ್ಣವರು ಮತ್ತು ಇತರರು ಹೋಗಿ ಅದಕ್ಕೆಲ್ಲ ಒಂದ್ಸಲ ನಾವು ಜಾಗವನ್ನ ನೋಡ್ಕೊಂಡು ಬಂದಿದ್ವಿ, ರಿಹರ್ಸಲ್ ಆಗಿತ್ತು ಅನ್ನೋದನ್ನೇ ಅವರು ಒಪ್ಕೊಂಡು ಹೇಳಿದ್ದಾರೆ. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.